ಪ್ರತಿಯೊಬ್ಬರ ಗಮನಕ್ಕೆ. ನಮ್ಮೆಲ್ಲರ ತಂದೆ ತಾಯಿಗಳು ನಮ್ಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದಾರೆ. ನಮ್ಮ ಸಾಧನೆಯನ್ನು ಕಣ್ತುಂಬಿಕೊಳ್ಳಲು ಕಾಯುತ್ತಿದ್ದಾರೆ. ತಂದೆ ತಾಯಿಗೆ ವಿಧೇಯರಾಗಿ ಸಾಧಿಸುವ ಛಲ ಇರುವವರು ಮಾತ್ರ ಪೂರ್ತಿ ವಿಡಿಯೋ ನೋಡಿ. ನಮ್ಮ ಭವಿಷ್ಯಕ್ಕಾಗಿ ದುಡಿಯೋಣ, ನಮ್ಮ ಏಳಿಗೆಗಾಗಿ ದುಡಿಯೋಣ, ನಮ್ಮ ತಂದೆ ತಾಯಿಗಳಿಗೋಸ್ಕರ ದುಡಿಯೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾಲೆಡ್ಜ್ ಮಧು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರ ಸಂಪೂರ್ಣ ಮಾಹಿತಿ ಕಳೆದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಏನಿದೆ ಅವುಗಳನ್ನು ಪ್ರಮುಖ ಪ್ರಶ್ನೆಗಳನ್ನು ಆಯ್ದು ನಿಮಗೆ ಈ ಒಂದು ವಿಡಿಯೋ ಮೂಲಕ ನಿಮಗೆ ತಲುಪಿಸುವ ನನ್ನ ಪ್ರಯತ್ನ ಅಷ್ಟೇ. ಇದು ನೀವು ಒಂದು ಕಡೆ ಪಟ್ಟಿ ಮಾಡಿ ಇವನ್ನೆಲ್ಲ ಇಟ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿದಿನ ನಾನು ಡೈಲಿ ವೀಡಿಯೋಸ್ನ ಬಿಡ್ತಾ ಇರ್ತೀನಿ. ಪ್ರತಿಯೊಂದು ವ್ಯಕ್ತಿಗಳ ಬಗ್ಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ಇರುತ್ತೆ. ಅದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹಾಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆ ಈ ರೀತಿ ಇದೆ: ವಿಶ್ವೇಶ್ವರಯ್ಯನವರು ಎಷ್ಟರಲ್ಲಿ ಜನಿಸಿದರು? ಆಪ್ಷನ್ ಎ ಕ್ರಿಸ್ತಶಕ 1860, ಆಪ್ಷನ್ ಬಿ 1861, ಆಪ್ಷನ್ ಸಿ 1862, ಆಪ್ಷನ್ ಡಿ 1863. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಕ್ರಿಸ್ತಶಕ 1861ರಲ್ಲಿ ಕೋಲಾರ ಜಿಲ್ಲೆಯ ಮುದ್ದೇನಹಳ್ಳಿ ಎಂಬಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಜನಿಸಿದರು. ನಿಮ್ಮ ಮುಂದಿನ ಪ್ರಶ್ನೆ: ವಿಶ್ವೇಶ್ವರಯ್ಯನವರು ಮೂಲತಃ ಯಾವ ರಾಜ್ಯಕ್ಕೆ ಸೇರಿದವರು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ. ವಿಶ್ವೇಶ್ವರಯ್ಯನವರು ಮೂಲತಃ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಮೋಕ್ಷಗುಂಡಂ ಎಂಬ ಮೂಲದಿಂದ ಬಂದವರು. ನಿಮ್ಮ ಮುಂದಿನ ಪ್ರಶ್ನೆ: ವಿಶ್ವೇಶ್ವರಯ್ಯನವರು ಪದವಿ ಪಡೆದದ್ದು ಎಲ್ಲಿ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಪುಣೆ ಅಥವಾ ಪೂನಾ, ಆಪ್ಷನ್ ಡಿ ಮುಂಬೈ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಬೆಂಗಳೂರು. ವಿಶ್ವೇಶ್ವರಯ್ಯನವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿಯನ್ನು ಪಡ್ಕೊಳ್ತಾರೆ. ಅದಾದ ಮೇಲೆ ಪೂನಾಗೆ ವಿಜ್ಞಾನಕ್ಕಾಗಿ ಹೋಗ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ: ವಿಶ್ವೇಶ್ವರಯ್ಯನವರು ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿ ಆಯ್ಕೆ ಎಷ್ಟರಲ್ಲಿ ಆದರು? ಆಪ್ಷನ್ ಎ 1905, ಆಪ್ಷನ್ ಬಿ 1918, ಆಪ್ಷನ್ ಸಿ 1909, ಆಪ್ಷನ್ ಡಿ 1915. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ 1909ರಲ್ಲಿ ನಾಲ್ವಡಿ ಕೃಷ್ಣರಾಜ ಮಹಾರಾಜರ ಒತ್ತಾಯ ಮೇರೆಗೆ 1909ರಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಆಯ್ಕೆಗೊಂಡರು. ನಿಮ್ಮ ಮುಂದಿನ ಪ್ರಶ್ನೆ: ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದು ಯಾವಾಗ? ಆಪ್ಷನ್ ಎ 1910ರಲ್ಲಿ, ಆಪ್ಷನ್ ಬಿ 1911ರಲ್ಲಿ, ಆಪ್ಷನ್ ಸಿ 1912ರಲ್ಲಿ, ಆಪ್ಷನ್ ಡಿ 1913ರಲ್ಲಿ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ 1912ರಲ್ಲಿ 3 ವರ್ಷ ಇಂಜಿನಿಯರಿಂಗ್ ಮುಗಿಸಿ ಮೈಸೂರಿನ ದಿವಾನರಾಗಿ ವಿಶ್ವೇಶ್ವರಯ್ಯನವರು ಆಯ್ಕೆಯಾಗುತ್ತಾರೆ. ನಿಮ್ಮ ಮುಂದಿನ ಪ್ರಶ್ನೆ: ವಿಶ್ವೇಶ್ವರಯ್ಯನವರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಎಲ್ಲಿ ಆರಂಭಿಸಿದರು? ಆಪ್ಷನ್ ಎ ಭದ್ರಾವತಿ, ಆಪ್ಷನ್ ಬಿ ಕೋಲಾರ, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಬೆಂಗಳೂರು.
ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಭದ್ರಾವತಿ. ವಿಶ್ವೇಶ್ವರಯ್ಯನವರು ಮೈಸೂರಿನಲ್ಲಿ ಎಣ್ಣೆ ಮತ್ತು ಸಾಬೂನು ಕಾರ್ಖಾನೆಗಳನ್ನು ತೆಗೆದು ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ತೆರೆದರು. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವೇಶ್ವರಯ್ಯನವರು ನಿರ್ಮಾಣ ಮಾಡಿದ KRS ಡ್ಯಾಮ್ ಯಾವ ಜಿಲ್ಲೆಗೆ ಸೇರಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಮಂಡ್ಯ, ಆಪ್ಷನ್ ಸಿ ಕೋಲಾರ, ಆಪ್ಷನ್ ಡಿ ಬೆಂಗಳೂರು. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಮಂಡ್ಯ. ವಿಶ್ವೇಶ್ವರಯ್ಯನವರು KRS ಡ್ಯಾಮನ್ನು ಮಂಡ್ಯ ಜಿಲ್ಲೆಗೆ ಸೇರಿದಂತೆ ನಿರ್ಮಾಣ ಮಾಡಿದ್ದಾರೆ.